ಮಾಡಿ ಯಾರಂದಾರೆ ಇಲ್ಲ ಯಾರು ಹಂಗ ಅಂದಿಲ್ ಬಿಡ್ರಿ ಯಾರು ಪ್ರಶ್ನೆ ಮಾತಾಡೋದು ಪ್ರಶ್ನೆ ಡೇಟ್ಸ್ ಬರ್ತವೆ ಕರ್ಜವ್ರದ್ದು ಬರ್ತವೆ ನ್ಯಾಚುರಲ್ ಕರ್ಜರ್ ಬಿಡು ಸಣ್ಣ ಕರ್ತಾವೆ ಕ್ಷಮೆ ಕಮ್ಮು ಏ ದಿಲೀಪ್ ಅಲ್ಲ ಎಲ್ಲ ಏ ದಿಲೀಪ್ ದಿಲೀಪ್ ತರ್ತಾರೆ ದಿಲೀಪ್ ಅಲ್ಲ ಅಲ್ಲ ದಿಲ್ ತರ್ತೆ ಅಲ್ಲ ಮಾಡಿ ಈ ಕ್ಷಮಾಪಣೆ ಅಲ್ಲ ಅಲ್ಲ ಕ್ಷಮೆ ಅಲ್ಲ 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 ದಿಲೀಪ್ ಕ್ಷಮಾಪಣೆ ಕೇಳಲ್ಲ ಅಲ್ಲ ಕ್ಷಮಾಪಣೆ ಮಾಡಿರಿ ನೋಡ್ರಿ ಅವರು ಅಲ್ಲ ಬೆಂಗಳೂರು ಭಾಗದವರು ದಿಲೀಪ್ ಅಲ್ರಿ ಈಗ ತರ್ತಾರೆ ಹೇಳಿ ಮುಂದೆ ಇದು ಈಗ ಅವ್ರ ಅಲ್ಲ ದಿಲೀಪ್ ಕ್ಷಮಾಪಣೆ ಕೇಳಬಹುದು ಅಲ್ಲ ನಾವು ಅಂದ್ರ ಅಲ್ಲ ಈಗ ಅಲ್ರಿ ದಿಲೀಪ್ ಕ್ಷಮಾಪಣೆ ಕೇಳ ಅಲ್ಲ ಅಲ್ಲೇ ಹೆಂಗ್ ಮಾಡ್ಬಿಡ್ರಿ ದಿಲ್ ನಮಸ್ಕಾರ ಮಾಡ್ರಿ ಆಯ್ತು ಕ್ಷಮಾಪಣೆ ಕೇಳಲ್ಲ ಆಯ್ತು ಇನ್ನೊಂದ್ಸರಿ ಹಂಗ ಹಾಕ್ ಮಾಡೋದು ಅಲ್ಲ ಕ್ಷಮಾಪಣೆ ಕೇಳ ಆಯ್ತು ಅಲ್ರಿ ನಮ್ಮ ಹೋರಾಟದ ಅಲ್ಲ ನಿಮ್ಮ ದಿಲೀಪ್ ಅಲ್ಲ ಈ ನಮ್ಮ ಅಲ್ಲ ನಮ್ಮ ಹೋರಾಟ ಜೀವಂತವಾಗಿದ್ದ ನಿಮ್ಮಿಂದ ಮನೆ ಹೇಳ್ತೇನೆ ಓಪನ್ ಆಗಿ ನ್ಯಾಯಾಂಗ ಮಿಂದ ಯಾರು ಆಯ್ತು ಇಲ್ಲ ಆಯ್ತು ದಿಲೀಪ್ ಆಯ್ತು ಲಾಸ್ಟ್ ಇನ್ನೊಂದು ಇಲ್ಲ ಯಾರು ನೋಡ್ರಿ ಈಗ ಕ್ಷಮಾಪಣೆ ಈಗ ಆಯ್ತಲ್ಲ ಈಗ ಕ್ಷಮಾಪಣೆ ಕೇಳಲ್ಲ ಆಯ್ತು ಹಿಂಗ್ ಮಾಡಕ್ ಸರಿ ಇದೊಂದ್ಸರಿ ಲಾಸ್ಟ್ ಬೇಡ ಮಾಡಕ್ ಹೋಗ್ಬೇಡ್ರಿ ಹಂಗ ಮಾಡಕ್ ದಿಲೀಪ್ ಅಲ್ಲಿ ನಮ್ ನೋಡ್ಕೊಂಡ್ ಮಾಡ್ರಿ ನೀವು ಆಯ್ತು ಅವ್ರು ಏನೋ ಸಣ್ಣ ಆ ತರ್ಬೋದು ದಿಲೀಪ್ ಯಾರು ಯಾಕೆ ನಾ ಅದರ ಯಾಕೆ ಇದು ಮಾಡ್ಸೋದು ನಿಮ್ಮಿಂದ
ಅವಂದ್ ಏನೇ ಇದು ನಾವು ಜವಾಬ್ದಾರಿ ನಾವು ಖಂಡಿಸ್ತೇವೆ ಹಂಗೆ ಅಂದಿದ್ ತಪ್ಪ ಅಂತೇಳಿ ಇಡೀ ಸಮಾಜ ಪಕ್ಷ ಕ್ಷಮೆಗೆ ಮುಗಿದು ಹೋಗ್ತಿಲ್ಲ. ಯಾಕೆ ಬೆಳ್ಸಕ್ ಹೋಗ್ಬಿಟ್ಟು ಮೊನ್ನೆ ಎಲ್ಲಾ ಕಡೆ ನಿಮ್ದೇ ಹೆಸರು ಹೇಳ್ತಿರಲ್ಲ, ನಮ್ಮ ಹೋರಾಟ ಜೀವನ್ ತುಳಿದೆ ಪತ್ರಿಕಾ ರಂಗದ ಅಂತೇಳಿ ನಿಮ್ ಬಿಟ್ಟು ಯಾರದಾರ ಮತ್ತೆ ಅವರು ನಮ್ಮ ಬೆಳಗಾಂ ಜಿಲ್ಲೆರಲ್ಲ, ಬೇರೆ ಜಿಲ್ಲೆ. ಈಗ ಅವನು ಪೊಲೀಸ್ ಕಾನ್ಸ್ ಹೆಸರು ಹೇಳ್ಕೋಬೇಡ ಅವನೇ ವಿಶ್ವ ಏನ್ ಮಾಡ್ತೀರ ಅವ್ರು ವಿಶ್ವದಲ್ಲಿ ಅವನು ಪ್ಲೇ ಮಾಡು ಇಲ್ಲ ಮೊಬೈಲ್ ಮೊಬೈಲ್ ಕೊಡು ನಮ್ಗೆ ಇದನ್ನ ಮಾಡು ಬಾ ಕಡಕ್ಕೆ ಅದು ಮಾತಾಡಿದ್ರು ಸ್ವಾಮಿ ಇದು ಮಾತಾಡಿದಂತ ಬಂದ್ ಮಾಡ್ಬೇಡ. ಅಖಿಲ ಭಾರತ ಸರ್ಕಾರ ಕ್ಷಮೆ ಕೇಳಬೇಕು. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಇನ್ನಿಯ ಹೋರಾಟದ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೀವಿ. ಈ ಸುದ್ದಿಗೋಷ್ಠಿಗೆ ನಮ್ಮ ಸಮಾಜದ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತ ಅವ್ರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಭಾರಿ ಅಧ್ಯಕ್ಷರಾದ ವಿನೋದ್ ಅವರು ಆಗಮಿಸಿದ್ದಾರೆ, ಅವ್ರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಧ್ಯಕ್ಷರಾದ ಆರ್ ಸಿ ಪಾಟೀಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಕನಗೌಡರು ಕೂಡ ಆಗಮಿಸಿದ್ದಾರೆ, ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ರೈತ ಘಟಕದ ಕಾರ್ಯಾಧ್ಯಕ್ಷರಾದ ಸ್ವಾಗತವನ್ನು ನಮ್ಮ LP ರಾಜ್ಯ ಸಂಚಾಲಕರಾದ ಆರ್ ಪಿ ಪಾಟೀಲ್ ವಿಜಯ ಪಾಟೀಲ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ RS ಕಮ್ಮತ್ ವಕೀಲರು ಕೂಡ ಆಗಮಿಸಿದ್ದಾರೆ, ಅವನು ಕೂಡ ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಗೌರವಾಧ್ಯಕ್ಷರಾದ ನಗರದ ಹೋರಾಟ ಜೀವಂತಿದ್ದೆ ಮಾಧ್ಯಮದ ಮೂಲಕವಾಗಿ ಅವರು ಪ್ರಾಣದಾನ ಹೋರಾಟ ಮಾಡೋದು ಹಾಗೂ ನಾಗೇಗೌಡ ಪಾಟೀಲ್ ಅವರನ್ನ ಹಾಗೂ ಇನ್ನುಳಿದ ನಮ್ಮೆಲ್ಲ ಪದಾಧಿಕಾರಿಗಳ ಸ್ವಾಗತವನ್ನು ಬಯಸಿ ಮುಖ್ಯವಾಗಿ ಈ ಒಂದು ಸುದ್ದಿಯನ್ನ ಎಲ್ಲ ನಮ್ಮ ದೇಶ ವಿದೇಶಗಳಿಗೆ ವಿತರಿಸತಕ್ಕಂಥ ನಮ್ಮ ಎಲ್ಲ ಸುದ್ದಿ ಮಾಧ್ಯಮದ ಮಿತ್ರರನ್ನ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಇನ್ನು ಮುಂದೆ ನಮ್ಮ ಶ್ರೀಗಳು ಈ ಸುದ್ದಿಗೋಷ್ಠಿಯನ್ನು ನಡೆಸೋಣ ಕೇಳ್ಕೊಳ್ತೀವಿ. ಬೆಳಗಾವಿ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಆತ್ಮೀಯ ಬಂಧುಗಳೇ, ನಮ್ಮ ಪಂಚಮಸಾಲಿ ಸಮುದಾಯದ ವತಿಯಿಂದ ಇಂದು ಕರೆದಿರ್ತಕ್ಕಂಥ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಚಳವಳಿಯ ಮುಂಚೂಣಿಯ ಯುವ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜ ಅಟ್ಟಿಹೊಳಿ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರೇ, ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲ್ರೇ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಕೊಪ್ಪಳದ ಕಳಕನಗೌಡ ಪಾಟೀಲ್ ಅವರೇ, ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ RP ಪಾಟೀಲ್ರು, ಹಿಂದುಗಡೆ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ RP ಪಾಟೀಲ್ ಹೊಸವೆ ಪಾಟೀಲ್ರು, ಮತ್ತು ರಾಜ್ಯ ಸಂಚಾಲಕ ವಿಜಯ್ ಪಾಟೀಲ್ ಅವರು, ನಮ್ಮ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಡ್ವೆ ಶಿಟಿಗೆ ಅವರು, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಹೊಸಪೇಟೆ ಅವರು, ಮತ್ತು ನಮ್ಮ ಮಾಲ್ಶೆಟ್ಟಿ ಅವರ ಆಗಿರ್ಬೋದು, ಹಿಂದಿರ್ತಕ್ಕಂಥ ಅನೇಕ ನಮ್ಮ ಸಮಾಜದ ನಮ್ಮ ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ಶಿವಪುತ್ರಪ್ಪ ಪಟ್ಕಳ್ ಅವರು, ಖಜಾಂಚಿ ಆಗಿರ್ತಕ್ಕಂಥ ನಮ್ಮ ಕಮತ್ ವಕೀಲರು, ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು.
ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿ ಕಳೆದ 4 ವರ್ಷಗಳಿಂದ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸೆಳೆದು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಪಡೆಯುವಂಥ ಹಿನ್ನೆಲೆ ಒಳಗೆ ಮುನ್ನ ಈ ಕಡೆ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದೀವಿ. 4 ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ 10 ಲಕ್ಷ ಮಂದಿ, ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ, 2012 ಡಿಸೆಂಬರ್ 7ನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗಿಂದುಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತೇವೆ. ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದು ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸದಾಗಿ ಬಂದ ಮೇಲೆಯೂ ಸಹ ನಾವು ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ ಯಾವುದೂ ಆಗಿಲ್ಲ. ಎಂದೂ ನಾವು ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ. ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತೇಳಿ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕೆ ಅಂತಂದರೆ 18 ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕೋಸ್ಕರವಾಗಿ 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯಯುತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಬೆಳಗಾವಿ, ನಮ್ಮ ಸುವರ್ಣಸೌಧ ನಾವು ನಮ್ಮ ಹಕ್ಕನ್ನು ಕೇಳಬೇಕು ಅನ್ನೋ ಉದ್ದೇಶಕ್ಕೆ 18 ತಿಂಗಳ ಕಾಲ ನೀವೆಲ್ಲ ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡ್ತಿದ್ರಿ. BJP ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ, ಈ ಸರ್ಕಾರ ಬಂದಾಗ ನೀವು ಯಾವುದೂ ಹೋರಾಟ ಮಾಡ್ತಿಲ್ಲ ಅಂತೇಳಿ. ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು, ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋರಾಟಕ್ಕೆ ಕರೆ ಕೊಟ್ಟಿವಿ. ಆದರೆ ಸುಮಾರು 15-20 ದಿನಗಳಿಂದ ನಾವು ಈ ಜಿಲ್ಲೆಯಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ, ಅದು ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಬಿಟ್ಟು, ಗ್ರಾಮ ಘಟಕ ಹಿಡ್ಕೊಂಬಿಟ್ಟು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡುವಂಥದ್ದು, ಭಾಳಷ್ಟು ಅವರಿಗೆ ಬೆದರಿಸೋ ಪ್ರಯತ್ನ ಮಾಡಿದ್ವಿ. ಆದರೂ ನಮ್ಮ ಜನರಿಗೆ ನಾವು ಹೇಳಿದ್ವಿ, ಶಾಂತಿಗೆಯಿಂದನೇ ನಾವು ಹೋರಾಟ ಮಾಡಿ ಅವ್ರು ಮನವೊಲಿಸಿ ಪೊಲೀಸ್ ಅಧಿಕಾರಿಗಳನ್ನು. ಕೊನೆಗೆ ಮತ್ತೊಂದು ಮುಂದೆ ಹೋಗಿ ನಾವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತಂದು. ಆದರೂ ಸಹ ನಾವೇನಂದ್ವಿ, ಟ್ಯಾಕ್ಟ್ರಿಗಳು ಬಂದರೂ ಸಹ ಬೆಳಗಾವಿ ನಗರದ ಹೊರಗಡೆ ನಿಲ್ಲಿ, ನಾವು ಹೇಳೋ ಹೊರಗಡೆ ತರೋದು ಬೇಡ ಅಂತೇಳಿ. ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸ್ಬಿಟ್ರು. ಏಕಾಏಕಿ 54 ಪ್ರೊಟೆಸ್ಟ್ಗಳು ಇದ್ದಾಗೂ ಸಹ ಕೇವಲ ಲಿಂಗಾಯತ್ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ನಾವು ತಡೆ ಹಿಡಿತೀವಿ ಅಂತೇಳಿ. ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ, ಪ್ರಜಾಪ್ರಭುತ್ವ ಕಗ್ಗೋಲೆ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು, ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದರು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೇಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕುವಂತ ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡೆತಡೆ ಉಂಟು ಮಾಡಿದರು. ಆದರೂ ನಾವು ಸಹನೆ ಕಳ್ಕೊಳ್ಳಿಲ್ಲ. ಇಲ್ಲ ನೀವು ಟ್ಯಾಕ್ಟ್ರಿ ಅಲ್ಲಿ ಬಂದ್ ಮಾಡೋಕೆ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತೇಳಿ ಅದನ್ನೂ ಸಹ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟಿವಿ. ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ, ಅವರ ಸರ್ಕಾರದ ಸ್ಪಷ್ಟನೆ ಕೊಡಲಿ ಅನ್ನುವಂಥ ಒಂದು ಹಕ್ಕೊತ್ತಾಯ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ 3 ಜನ ಮಂತ್ರಿಗಳನ್ನು ಕಳಿಸಿದರು. ಸುಧಾಕರ್, ವೆಂಕಟೇಶು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಅವರು. ಬಂದಂಥ 3 ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ, ನಿಮ್ಮ ಹಕ್ಕುಗಳನ್ನು ಈಡೇರಿಸಿ ನಾವು ಚರ್ಚೆ ಮಾಡ್ತೀವಿ ಅಂತ ಒಂದು ಒಳ್ಳೆಯ 2 ಮಾತು ಹೇಳ್ಬಿಟ್ಟಿದ್ರೆ ಅದು ನಮಗೆ ಎಷ್ಟೋ ಸಮಾಧಾನಕ್ಕಿತ್ತು. ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳು ನಿಮ್ಮನ್ನು 10 ಜನರು ಬರೋಕ್ಕೆ ಕೇಳ್ಯಾರ ಅಂತ ಅನ್ಬೇಕಾಗಿತ್ತು. ಅದನ್ನು ಅವ್ರು ಹೇಳೇ ಇಲ್ಲ. ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತ ಅಂದ್ಬಿಟ್ರು. ಯಾವ ರೀತಿಯಾಗಿ ಸೆಕ್ರೆಟರಿಗಳು ಬಂದು ಹೇಳ್ತಾರಲ್ಲ, ಒಂದು ರೀತಿ ದೂತರುಗಳು ಬಂದು ಹೇಳ್ತಾರಲ್ಲ, ಆ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೆ. ಅದನ್ನು ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳು ಬಂದೈತಿ, ಆಯ್ತಲ್ಲ, ನಿಮ್ಮಲ್ಲಿ ರೆಕಾರ್ಡ್ ಆಗೈತಿ. ಅಕಸ್ಮಾತ್ ಮಾದೇವಪ್ಪನವರು ಸ್ವಾಮೀಜಿ ನಿಮ್ಮ 10 ಜನ ಬರ್ರಿ ಅಂದಿದ್ರೆ ನಾನು ಲಕ್ಷ್ಮೀ ಅಕ್ಕ ಅವ್ರು ಎಲ್ಲ ಕೂಡ್ಕೊಂಡೆ ಹೋಗ್ತಿದ್ವಿ, CM ಹತ್ರ ಚರ್ಚೆ ಮಾಡ್ಕೊಂಡು ಬರ್ತಿದ್ವಿ. ನಮ್ಮ ಜನರಿಗೆ ನಮ್ಮ ಗುರುಗಳನ್ನ ಕರೆದಾರಂತ ಸಮಾಧಾನ ಆಕಿತ್ತು. ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೊರಡು ಘೋಷಣೆ ಮಾಡಿಬಿಡ್ತಿದ್ವಿ. ಅವ್ರ ಬಾಯಲ್ಲದು ಬರಲೇ ಇಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೇಳಕ್ಕೆ ಬಂದೇವೆ ಅಂತಂದ್ರು. ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳ್ಬೇಕು. ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯಿತು 3 ಜನ ಸಚಿವರು ಕಳಿಸಿರಿ ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು, ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದ್ರು.
ಮುಖ್ಯಮಂತ್ರಿ ಬರ್ಬೇಕಂದ್ರೆ ಮತ್ತು ಜನರ ಮಾತಿಗೆ ನಾನು ಓಲೆ ಕೊಡೋಕ್ಕಾಗತ್ತೆ. ಜನರ ಆಗ್ರಹಕ್ಕೆ ತಲೆಬಾಗಲೇಬೇಕನ್ನೋ ಕಾರಣಕ್ಕೆ ಆಯಿತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅವಾಗ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದು ಯಾರಂದ್ರು, ಇದೇ ನಿಮ್ಮ ADGP ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಅಂತ. ಹಂಗಾರೆ ನಾವು ಅಲ್ಲಿಗೆ ಹೋಗೋಣ, CM ಇದ್ದಲ್ಲಿ ಹೋಗೋಣ, ನಮ್ಮ ಹಕ್ಕುಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡಲಿ, ಅದು ನಮ್ಮ ಜನರಿಗೆ ಹೇಳ್ಬಿಟ್ರೆ ಆಯ್ತು ಅಂತೇಳಿ ಅವ್ರು ಇದ್ದಲ್ಲೇ ಹೋಗ್ಬಿಡೋಣ ಅಂತ ತಿಳ್ಕೊಂಡು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ರ ಕಾರಣಕ್ಕೆ ನಾನೇನು ಮಾಡಿದೆ, CM ಅಲ್ಲಿ ಬರಲಿ ಅಂತೇಳಿ ಅದು ಕೊಪ್ಪಲಿರೋ ಕಾರಣಕ್ಕೆ ನಾವೇ ಅಲ್ಲಿಗೆ ಹೋದ್ರತ್ತಂತೇಳಿ ರಸ್ತೆ ಹತ್ರ ಬರುವಂಥ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಭಟನಾಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಅದಾದ ನಂತರ ನಮ್ಮ ಜನರು ಬ್ಯಾರಿಕೇಡ್ ತೊಗೊಳ್ಳೋ ಪ್ರಯತ್ನ ಮಾಡಿದರು. ಕೊನೆಗೆ ADGP ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಭಾಳ ಹಲ್ಲೆ ಮಾಡಿದ್ರು. ಎಷ್ಟು ಹಲ್ಲೆ ಮಾಡಿರಪ್ಪ ಅಂದರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು, ಅಥವಾ ಬ್ಯಾರಿಗೇಟ್ ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು, ಅಥವಾ ನೀವೇನಾದರೂ ಜಲ ಪೀರಂಗಿ ಮಾಡಿದರೆ ಆಯ್ತಾಗ ಹೋಗ್ತಿದ್ರು. ಬೇರೆ ಮಾರ್ಗ ಇತ್ತು, ತಡೆಯುವಂಥ ಮಾರ್ಗಗಳು ಬೇರೆ ಇದ್ದು. ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ, ದ್ವೇಷದಿಂದ ಅದು ಪೂರ್ವಗ್ರಹ ಪೀಡಿತರಿಗೆ ಹೊಡಿತಾರಲ್ಲ, ಅದು ಮಾರಣಾಂತಿಕವಾದಂಥ ಹಲ್ಲೆ. ಎಷ್ಟು ಮಟ್ಟಿಗೆ ಹೊಡೆದಾರೆ, ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ, ಕರಿ ಕೋಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ, ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವ್ರಿಗೆ ಈಗ ಹಾಸ್ಪಿಟಲ್ ಇದ್ದಾರೆ ಶಿವಬಸಪ್ಪ ಕಾಪ್ಸಿ ಅಂತೇಳಿ ನಮ್ಮ ಮುಗುಳ್ಕೋಡ ತಾಲೂಕು ಅಧ್ಯಕ್ಷರು. ಅಂದರೆ ಹೃದಯಕ್ಕೆ ಚುಚ್ಚುವಾಗೆ ಹೊಡೆಯುವಂಥದ್ದು ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಸುಮಾರು 14 ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ. ಹಿಂದೆ ಲಿಂಗಾಯತೇತರ ಮುಖ್ಯಮಂತ್ರಿಗಳು ರಾಜ್ಯವನ್ನು ಆಳಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿಗಳು ರಾಜ್ಯ ಆಳಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರಣಾಂತಿಕ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ದು, ಲಾಠಿ ಏಟ್ ಕೊಟ್ಟಿದ್ದು ನಮಗೆ ಭಾಳ ಬೇಜಾರಾಯಿತು. ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಇಂತಹ ಘಟನೆಗಳು ನಿರೀಕ್ಷೆ ಮಾಡಲಿಲ್ಲ. ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇತ್ತು. ಚೆನ್ನಮ್ಮನ ಜಯಂತಿ ಮಾಡಿದ್ರು, ಬಸವಣ್ಣ ಫೋಟೋಕ್ಕೆ ಆರ್ಡರ್ ಮಾಡಿದ್ರು, ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಪಟ್ಟು ನಾನೇ ಅವ್ರನ್ನ ಭಾಳ ಸರಿ ಹಾಡು ಹೊಗಳು ಬಿಟ್ಟಿದ್ದೆ ಅವ್ರ ಮೇಲಿನ ಅಭಿಮಾನಕ್ಕೆ. ಆದರೆ ಅದೇ ಮುಖ್ಯಮಂತ್ರಿಗಳ ಅವಧಿಯ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೆಸ್ಟ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು? ಒಂದು ಮಾತು ಹೇಳ್ಬಿಡ್ಲಿ ಅವರು ಮುಖ್ಯಮಂತ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಇಷ್ಟು ಕಾಲಹರಣ ಮಾಡುವಂಥದ್ದು, ಅಲಕ್ಷ್ಯ ಮಾಡುವಂಥದ್ದು, ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು, ಇದು ಮಾಡೋದಕ್ಕಿಂತ ಇಲ್ಲ ನನ್ನ ಸರ್ಕಾರದ ಅವಧಿ ಒಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಲಿಂಗಾಯತರ OBC ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ಅಂತ ಹೇಳ್ಬಿಟ್ರೆ ಮುಗಿದು ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಹಳ್ಳಿ ಜನರ ಸಂಘಟನೆ ಮಾಡ್ತೀವಿ, ಮತ್ತು ದೇವರು ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ. ನಾವು ಶಾಂತಿಯುತವನ್ನ ಹೋರಾಟ ಮಾಡೋದಂತ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ, ಹಿಂಸಾತ್ಮಕವಾದಂಥ ಘಟನೆ ಮಾಡ್ಬೇಕಂತ ಗೊತ್ತಿಲ್ಲ. ವಿನಾಕಾರಣ ಪೊಲೀಸರು ಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಭಾಳ ಗೊಂದಲ ಬರ್ತು. ನಮ್ಮವ್ರು ಬ್ಯಾರಿಕೇಡ್ ತೊಗೊಳಕ್ಕೆ ಕೊಟ್ಟರು, ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಈ ರೀತಿಯ ದರ್ಜನೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಭಾಳ ದೊಡ್ಡ ದೌರ್ಜನ್ಯ ಆಗಿತ್ತು. ಅವತ್ತು ಕೊಂಡಿ ಮಂಚಣ್ಣ ಮಂತ್ರಿ ಇದ್ದ, ಅವನು ಎಲ್ಲ ಶರಣರ ಮೇಲೆ ಭಾಳ ದೊಡ್ಡ ಹತ್ಯಾಕಾಂಡ ಮಾಡಿದ್ದಂತ ನಾವು ಇತಿಹಾಸ ಕೇಳಿದ್ವಿ. ಅದಾದಮೇಲೆ ರಂಗಾಚಾರ ಅಯ್ಯಂಗಾರ್ ಅಂತೇಳಿ 1830 ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದ್ದನ್ನು ಕೇಳಿದ್ವಿ. ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತಿನ ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ನಾನು ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೀನಿ, ಸಮಾಜ ಬಾಂಧವರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದು, ಪಕ್ಷದ ಮೇಲೆ ಗೌರವ ಇಟ್ಟಿದ್ದು. ಈ ರೀತಿಯಾದ ಹಲ್ಲೆಯಿಂದ ಕೋಟ್ಯಾಂತರ ಲಿಂಗಾಯತರು, ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದು ರೀತಿ ಹೆಂಗೆಕ್ಕಿತ್ತ ಪ್ಲ್ಯಾಂಡ್ ಅಂತ ಆಗಿತ್ತು, ಪ್ಲ್ಯಾಂಡ್ ವೈಸ್ ನಮ್ಮನ್ನು ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರು. ಯಾರ್ಯಾರು ಈ ಘಟನೆಗೆ ಕಾರಣಕರ್ತಾರೆ, ಅದು ನಿಮ್ಮ ಆದೇಶ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ, ನೀವು ತನಿಖೆ ಮಾಡಿರಿ. ಅಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ. ನಮ್ಮ ಕೆಲವು ಅಮಾಯಕ ರೈತರ ಮೇಲೆ FIR ದಾಖಲು ಮಾಡಿದ್ದೀವಿ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ, ಅದನ್ನು ಕೂಡಲೇ ಬಿ ರಿಪೋರ್ಟಾಗಿ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಇನ್ನು ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕಾಗಿಲ್ಲ. ನಮ್ಮ ಜನಕ್ಕೆ ದೇವ್ರ ಶಕ್ತಿ ಕೊಟ್ಟನೆ ನಮ್ಮ ಕೈಲಾದಷ್ಟು ಹಣ ಕೂಡಿಕಡೆ ಮಾಡಿ ಆಸ್ಪತ್ರೆ ವೆಚ್ಚವನ್ನು ನಾವು ನಿಭಾಯಿಸುವ ಪ್ರಯತ್ನ ಮಾಡ್ತೀವಿ. ನಾನು ಈ ಮೂಲಕ ನಮ್ಮ ಸಮಾಜ ಎಲ್ಲ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ, ನಿಮಗೆ ಬಾಸುಂಡಿ ಬರೋ ಹಾಗೆ ಹೊಡೆದಾರಲ್ಲ, ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು MLC ಕಂಪ್ಲೇಂಟ್ ಕೊಡ್ರಿ ಲೋಕಲಾಗಿ.
ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಯಾವ ರೀತಿ ಅಬ್ರೇಜ್ ಮಾಡೋಂತೆ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯಯುತವಾದಂಥ ಹೋರಾಟ ಮಾಡೋ ಪ್ರಯತ್ನವನ್ನು ನೀವೆಲ್ಲರೂ ಸಹ ಮಾಡಬೇಕು. ADGP ಆದಂಥವರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು. ADGP ಅವರೇ ಕೈಯಲ್ಲಿ